Hi, hello, welcome to YouTube class, Hola online class with me Swati Mohan, and the class is for second year BCom, fourth semester, subject Principle and Practice of General Insurance, topic lesson number 2, Fire Insurance, Marine Insurance and Motor Insurance. ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೂ ಯೂಟ್ಯೂಬ್ ಕ್ಲಾಸಿಗೆ ಸ್ವಾಗತ. ನಾನು ಸ್ವಾತಿ ಮೋಹನ್. ಇವತ್ತಿನ ಕ್ಲಾಸಲ್ಲಿ ನಾವು ಚಾಪ್ಟರ್ ನಂಬರ್ 2 ಅಧ್ಯಾಯ 2 ಅಗ್ನಿ ವಿಮೆ, ಸಾಗರ ವಿಮೆ, ವಾಹನ ವಿಮೆ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೊಂದು ಇಂಪಾರ್ಟೆಂಟ್ ಲೆಸನ್ ಆಗಿದ್ದು ಈ ಲೆಸನಲ್ಲಿ ನಿಮಗೆ ಅಲ್ಲಿ 30 to 40 ಮಾರ್ಕ್ಸ್ ಕವರ್ ಆಗುತ್ತೆ. 20 ಮಾರ್ಕ್ಸ್ ಅಂತೂ ಖಂಡಿತ ಕವರ್ ಆಗುತ್ತೆ. ಒಂದು ಕ್ವೆಶನ್ ಬಂದೇ ಬರುತ್ತೆ. ಫೈರ್ ಇನ್ಶೂರೆನ್ಸಲ್ಲಿ ಮರೈನ್ ಇನ್ಶೂರೆನ್ಸ್ ರಿಲೇಟೆಡ್ ಆಗಿರುವಂತಹ ಒಂದು ಕ್ವೆಶನ್ ಅಂತೂ ನಿಮಗಿದ್ರಲ್ಲಿ ಬಂದೇ ಬರುತ್ತೆ. ಸೊ ಫೈರ್ ಇನ್ಶೂರೆನ್ಸ್ ಅಂದರೆ ಏನು, ಫೈರಿಗೆ ರಿಲೇಟ್ ಆಗಿರುವಂತಹ ಕೆಲವೊಂದು ಮಾಹಿತಿಯನ್ನು ಶೇರ್ ಮಾಡ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಫೈರ್ ಇನ್ಶೂರೆನ್ಸ್ ಅರ್ಥ ತಿಳ್ಕೊಳ್ಳೋಣ. ಮೊದಲಾಗಿ ಫೈರ್ ಇನ್ಶೂರೆನ್ಸ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಅರ್ಥ ಮಾಡ್ಕೊಳ್ಳೋಣ. ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಮಾತಾಡೋಣ. ಅಗ್ನಿ ವಿಮೆ ಹೆಂಗೆ ಸ್ಟಾರ್ಟ್ ಆಯಿತು, ಫೈರ್ ಇನ್ಶೂರೆನ್ಸ್ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನನ್ನು ಮಾತಾಡೋಣ. ಮೊದಲು ಶುರುವಾಗಿದ್ದು ಸಾಗರ ವಿಮೆ ಅಂತ, ಅಂದರೆ ಮೆರೈನ್ ಇನ್ಶೂರೆನ್ಸ್ ಫಸ್ಟ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಸ್ವಲ್ಪ ದಿನ ಆದ ನಂತರ ಅಗ್ನಿ ವಿಮೆನ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಈ ಅಗ್ನಿ ವಿಮೆ ಬರೀ ವ್ಯಾಪಾರಸ್ಥರುಗಲ್ದರೆ ಎಲ್ಲ ಮಾನವ ಕುಲಕ್ಕೂ, ಎಲ್ಲ ಥರದವ್ರಿಗೂ ಇದೊಂದು ಅನುಕೂಲ ಆಗಲಿ ಅಂತ ಹೇಳಿ ಅಗ್ನಿ ವಿಮೆಯನ್ನು ಸೃಷ್ಟಿಸ್ತಾರೆ. ಈ ಸೃಷ್ಟಿಸೋದಕ್ಕೆ ಮೇಜರ್ ರೀಸನ್ ಏನಪ್ಪ ಅಂದರೆ 1956ರಲ್ಲಿ ಲಂಡನ್ನಲ್ಲಿ ಒಂದು ಮಹಾ ಅಗ್ನಿ ದುರಂತ, ಗ್ರೇಟ್ ಫೈರ್ ಆಕ್ಸಿಡೆಂಟ್ ನಡೆಯುತ್ತೆ. ಅದರಲ್ಲಿ ಸುಮಾರು ಒಂದು 13,000 ಮನೆಗಳು 4 ದಿನ ಸುಡುತ್ತಂತೆ. ಇದರಿಂದ ದೊಡ್ಡದಾಗಿ ಅಗ್ನಿ ದುರಂತ ಆಗಿ ಈ ಅನಾಹುತದಿಂದ ಸುಮಾರು ನಷ್ಟ ಆಗಿರೋದಕ್ಕೆ ಆ ಒಂದು ಟೈಮಲ್ಲಿ ಸೃಷ್ಟಿಯಾಗಿದ್ದು, ಆ ಒಂದು ಸಮಯದಲ್ಲಿ ಇದರ ಪರಿಣಾಮವಾಗಿ ಉಗಮವಾಗಿದ್ದು ಒಂದು ಅಗ್ನಿ ವಿಮೆ ಅಂತ. ಈ ಅಗ್ನಿ ವಿಮೆ ಅರ್ಥನ ತಿಳ್ಕೊಳ್ಳೋಣ. ಸೊ ವಿಮೆಗೆ ಒಳಪಟ್ಟಂತಹ ವಿಮೆದಾರ ಸ್ವತ್ತನ್ನು ಅಗ್ನಿ ಆಕಸ್ಮಿಕದಿಂದ ನಷ್ಟಕ್ಕೊಳಗಾದರೆ ಅಂತಹ ವಿಮೆದಾರನಿಗೆ ನಷ್ಟ ಪರಿಹಾರ ನೀಡುವನೆಂದು ವಿಮೆ ಕಂಪನಿಯೊಂದು ವಿಮೆದಾರನೊಂದಿಗೆ ಮಾಡಿದ ಲಿಖಿತ ಒಪ್ಪಂದವೇ ಅಗ್ನಿ ವಿಮೆಯಾಗಿದೆ. ಸೊ ವಿಮೆ ಕಂಪನಿ ಜೊತೆ ವಿಮೆದಾರ ಯಾವುದೇ ತನ್ನ ಸ್ವತ್ತನ್ನು ಅಗ್ನಿ ಆಕಸ್ಮಿಕದಿಂದ ನಷ್ಟ ಏನಾದರೂ ಆದರೆ ಅದರಿಂದ ಪರಿಹಾರ ಪಡ್ಕೊಳ್ಳೋದಕ್ಕೆ ಮಾಡಿಕೊಳ್ಳುವಂತಹ ಒಂದು ಒಪ್ಪಂದ ಅದೇ ಅಗ್ನಿ ವಿಮೆ. ಎ ಫೈರ್ ಇನ್ಶೂರೆನ್ಸ್ ಈಸ್ ಆನ್ ಅಗ್ರಿಮೆಂಟ್ ವೇರ್ ಬೈ ಅನ್ ಇನ್ಶೂರರ್ ಇನ್ ಅ ರಿಟರ್ನ್ ಫಾರ್ ಎ ಕನ್ಸಿಡರೇಷನ್ ಅಂಡರ್ಟೇಕ್ ಟು indemnify the insured against financial loss caused to his insured property due to fire or defined perils up to an agreed amount. ಒಂದು ಅಗ್ರೀಡ್ ಅಮೌಂಟ್, ಅವರಿಬ್ಬರ ಮಧ್ಯೆ ಆಗಿರುವಂತಹ ಒಂದು ಒಪ್ಪಂದದ ಅಮೌಂಟ್ ಏನಿರುತ್ತೆ, ಒಪ್ಪಂದದ ಕಾಂಪನ್ಸೇಷನ್ ಏನಿರುತ್ತೆ, ಅವನ ಪ್ರಾಪರ್ಟಿಯ ಮೇಲೆ ಯಾವುದೇ ಒಂದು ಫೈರ್ ಆಕ್ಸಿಡೆಂಟ್ ಆದರೂ, ಯಾವುದೇ ಒಂದು ಡಿಫೈನ್ಡ್ ಪಿರಲ್ ಡ್ಯಾಮೇಜ್ ಆದರೂ ಕೂಡ ಆ ಡ್ಯಾಮೇಜಿಗೆ ಇನ್ಶೂರರ್ ಮತ್ತು ಇನ್ಶೂರ್ಡ್ ಮಧ್ಯೆ ಆಗಿರುವಂತಹ ಅಗ್ರಿಮೆಂಟನ್ನು ಇನ್ ರಿಟರ್ನ್, ಫೈರ್ ಆಕ್ಸಿಡೆಂಟಲ್ಲಿ ಏನೇ ಡ್ಯಾಮೇಜ್ ಆದರೂ ಇನ್ ರಿಟರ್ನ್ ಕನ್ಸಿಡರೇಷನನ್ನು ಕೊಡೋದಕ್ಕೆ ನಾವು ಫೈರ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಸೊ ಇದು ಮೀನಿಂಗ್ ಆಫ್ ಫೈರ್ ಇನ್ಶೂರೆನ್ಸ್. ಅಗ್ನಿ ವಿಮೆಯ ಅರ್ಥ ನಿಮಗಿಲ್ಲೇ ಕಾಣಿಸ್ತಿದೆ. ಈಗ ಲಕ್ಷಣ ಬಗ್ಗೆ ತಿಳ್ಕೋಬೇಕು ಅಂದರೆ, ಅಗ್ನಿ ವಿಮೆ ಅದೊಂದು ಕಾಂಟ್ರ್ಯಾಕ್ಟ್. ಅದಾದಮೇಲೆ ಈ ಕಾಂಟ್ರ್ಯಾಕ್ಟಲ್ಲಿ ಇವರಿಬ್ಬರ ಮಧ್ಯ ಇಂಡಮ್ನಿಟಿ ಕಾಂಟ್ರ್ಯಾಕ್ಟ್ ಅಂತ ಕರಿತೀವಿ, ಒಂದು ನಷ್ಟ ಪರಿಹಾರದ ವಿಮಾ ಒಪ್ಪಂದ ಅಂತ ಕರಿತೀವಿ ಇಂಡಮ್ನಿಟಿ ಕಾಂಟ್ರ್ಯಾಕ್ಟ್ ಅಂದರೆ. ಎರಡನೇದಾಗಿ ಕಾಂಟ್ರ್ಯಾಕ್ಟ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್. ಈ ಒಂದು ಕಾಂಟ್ರ್ಯಾಕ್ಟ್ ಏನಿದೆ, ಇಬ್ಬರ ಮಧ್ಯೆ ಒಂದು ಅತ್ಯಂತ ಪ್ರಾಮಾಣಿಕ ತತ್ವ ಇದರಲ್ಲಿ ಅನ್ವಯ ಆಗಲೇಬೇಕು, ಎರಡನೇದಾಗಿ. ಮೂರನೇದಾಗಿ ಇಟ್ ಈಸ್ ಅ ಪರ್ಸ್ನಲ್ ಕಾಂಟ್ರ್ಯಾಕ್ಟ್ ಬಿಟ್ವೀನ್ ಅನ್ ಇನ್ಶೂರರ್ ಆ್ಯಂಡ್ ಇನ್ಶೂರ್ಡ್. ಇಬ್ಬರ ಮಧ್ಯ ಅಂದರೆ ಅಗ್ನಿ ವಿಮೆದಾರ ಮತ್ತು ವಿಮೆಕರ್ತನ ಮಧ್ಯ ಇರುವಂತಹ ಒಂದು ವೈಯಕ್ತಿಕ ಒಪ್ಪಂದ ಆಗಿರುತ್ತೆ. ಅದಲ್ಲದೆ ಇಟ್ ಶುಡ್ ನಾಟ್ ಇನ್ಕ್ಲೂಡ್ ಇನ್ಶೂರಬಲ್ ಇಂಟ್ರೆಸ್ಟ್. ವಿಮೆದಾರನ ಮಧ್ಯೆ ಇರುವಂತಹ ಇದು ವಿಮಾ ಯೋಗ್ಯಾಸಕ್ತಿ ಹೊಂದಿರಬೇಕಾಗುತ್ತದೆ.
ಅದಾದಮೇಲೆ ಪ್ರತ್ಯಧಿಕಾರ ಮತ್ತು ವಂತಿಕೆಯ ತತ್ವ ಇದಕ್ಕೆ ಅನ್ವಯ ಆಗುತ್ತದೆ. ಪ್ರತ್ಯಧಿಕಾರ ಅಂತ ಅಂದರೆ ಸಬಾರ್ಗೇಷನ್ ಮತ್ತು ಕಾಂಟ್ರಿಬ್ಯೂಷನ್ ಆಫ್ ಇಟ್ ಇನ್ಕ್ಲೂಡ್ಸ್ ದ ಪ್ರಿನ್ಸಿಪಲ್ ಆಫ್ ಸಬಾರ್ಗೇಷನ್ ಆ್ಯಂಡ್ ಕಾಂಟ್ರಿಬ್ಯೂಷನ್. ಇನ್ನು ಲಾಸ್ಟಾಗಿ ಹೇಳಬೇಕು ಅಂದರೆ ಜನರಲಿ ದ ಕಾಸ್ ಆಫ್ ಫೈರ್ ಈಸ್ ಇಮ್ಮೆಟೀರಿಯಲ್. ಈ ಒಂದು ಏನು ಫೈರ್ ಆಗುತ್ತೋ ಈ ಒಂದು ವಾಸ್ತವಿಕವಾಗಿ ಈ ಒಂದು ವಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಫೈರ್ ಇನ್ಶೂರೆನ್ಸನ್ನು ಮಾಡುವಂಥದ್ದಾಗಿರುತ್ತೆ. ಇದು ಫೀಚರ್ಸ್ ಇನ್ ಅ ಸ್ಟ್ಯಾಂಡರ್ಡ್ ಫೈರ್ ಆ್ಯಂಡ್ ಸ್ಪೆಷಲ್ ಪಿರಲ್ ಪಾಲಿಸಿ. ಪ್ರಮಾಣಿತ ಅಗ್ನಿ ಮತ್ತು ವಿಶೇಷ ಗಂಡಾಂತರ ಪಾಲಿಸಿಯಲ್ಲಿ ಬರುವಂಥದ್ದು ಯಾವುದ್ಯಾವುದಕ್ಕೆ ರಿಲೇಟೆಡ್ ಆಗುತ್ತೆ. ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಆಸ್ತಿಗಳ ನಿರ್ವಹಣೆಯು ಹಲವು ದಶಕಗಳನ್ನ ತಗೊಳುತ್ತೆ, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಹೀಗೆ ಈ ಒಂದು ಸ್ಪೆಷಲ್ಲಾಗಿ ಪ್ರಮಾಣಿತ ಅಗ್ನಿ ವಿಮೆಯಲ್ಲಿ ಬರುವಂಥದ್ದು ಯಾವುದ್ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ಅಗ್ನಿ, ಫೈರಿಂದ ಆಗುವಂಥದ್ದು. ಲೈಟ್ನಿಂಗ್ ಅಂತ ಆಗುವಂಥದ್ದು. ಲೈಟ್ನಿಂಗ್ ಅಂದರೆ ಮಿಂಚು, ಸ್ಫೋಟ, ಅಂತಸ್ಫೋಟ. ಸ್ಫೋಟ ಅಂದರೆ ಎಕ್ಸ್ಪ್ಲೋಷನ್, ಹೊರಗಡೆ ಎಕ್ಸ್ಪ್ಲೋಸ್ ಆಗೋದು. ಅಂತಸ್ಫೋಟ ಅಂದರೆ ಇಂಪ್ಲೋಷನ್, ಒಳಗಡೆ ಮನೆಯ ಒಳಗಡೆ ಫ್ಯಾಕ್ಟ್ರಿಯ ಒಳಗಡೆ ಆಗುವಂತಹ ಇಂಪ್ಲೋಷನ್. ವಿಮಾನ ಹಾನಿ, ಇದ್ದಕ್ಕಿದ್ದಂಗೆ ಏರ್ಕ್ರಾಫ್ಟಿಗೆ ಡ್ಯಾಮೇಜ್ ಆಗೋದು ಫೈರಿಂದ. ಸ್ಟ್ರೈಕು ಮತ್ತು ಟೆರರಿಸಮ್ ಡ್ಯಾಮೇಜು, ಮುಷ್ಕರ, ದುರುದ್ದೇಶಪೂರಿತವಾಗಿ ಮಾಡುವಂಥದ್ದು, ಭಯೋತ್ಪಾದನೆ ಹಾನಿ, ಬಿರುಗಾಳಿ, ಚಂಡಮಾರುತ, ಸುಂಟರಗಾಳಿ, ಪ್ರವಾಹ, ಮುಂಗಡೆ, ಸ್ಟ್ರಾಮ್, ಸೈಕ್ಲೋನ್, ತೂಫಾನ್, ಆಮೇಲೆ ಫ್ಲಡ್, ಇದರಿಂದ ಆಗುವಂಥದ್ದು. ಅದಲ್ಲದೆ ಡ್ಯಾಮೇಜ್ ಆಗುವಂಥದ್ದು ಯಾವುದರಿಂದ ಅಂದರೆ ರೈಲು, ರಸ್ತೆ, ವಾಹನ, ಪ್ರಾಣಿಯಿಂದ ಉಂಟಾದ ಡ್ಯಾಮೇಜಿಗೆ ಈ ಅಗ್ನಿ ವಿಮೆ ಆಗುತ್ತೆ. ಕನ್ಸಿಡರೇಷನನ್ನು ಸ್ಟ್ಯಾಂಡರ್ಡ್ ಫೈರ್ ಪಿರಲ್ಸ್ ಅಂತ ತಗೊತಾರೆ. ಇನ್ನು ಲ್ಯಾಂಡ್ ಸ್ಲೈಡು, ಇಳಿಮುಖ ಲ್ಯಾಂಡ್ ಸ್ಲೈಡು, ಭೂಕುಸಿತ, ರಾಕ್ ಸ್ಲೈಡು, ಬಂಡೆ ಕುಸಿತ, ಸಿಡಿಯುವಿಕೆ, ಕೊಳಾಯಿ ಸಿಡಿಯುವಿಕೆ, ಬಸ್ಟಿಂಗ್ ಆ್ಯಂಡ್ ಓವರ್ಫ್ಲೋ ಆಫ್ ಟ್ಯಾಂಕ್ಸ್, ಪೈಪ್ಸ್. ಅದಲ್ಲದೆ ಲೀಕೇಜ್ ಫ್ರಮ್ ಆಟೋಮ್ಯಾಟಿಕ್ ಸ್ಪ್ರಿಂಕ್ಲರ್ ಇನ್ಸ್ಟಾಲೇಷನ್. ಸೊ ಕ್ಷಿಪಣಿ ಪರೀಕ್ಷೆ ಚಟುವಟಿಕೆಗಳು, ಆಮೇಲೆ ಕಾಡ್ಗಿಚ್ಚು, ಈ ರೀತಿ ಆಗುವಂತಹ ಎಲ್ಲ ಪ್ರಮಾಣಿತ ಅಗ್ನಿ ಮತ್ತು ವಿಶೇಷ ಗಂಡಾಂತರ ಪಾಲಿಸಿಗೆ ಇದನ್ನು ಕನ್ಸಿಡರ್ ಮಾಡ್ತಾರೆ. ಇದಿಷ್ಟು ನಿಮಗೆ ಫೈರ್ ಇನ್ಸಿಡೆನ್ಸಿಗೆ ಆಗುವಂತಹ ಕನ್ಸಿಡರೇಷನ್. ಇವಿಷ್ಟು ಇದ್ದರೆ ಮಾತ್ರ ನಿಮಗೆ ಫೈರ್ ಇನ್ಸಿಡೆನ್ಸಿಗೆ ಕನ್ಕ್ಲೂಷನ್ ಮಾಡ್ತಾರೆ. ಹಾಗಾದರೆ ಮಿಸ್ ಯಾವುದನ್ನು ಕನ್ಕ್ಲೂಷನ್ಗೆ ತಗೊಳ್ಳಲ್ಲ, ಯಾವುದನ್ನು ಸ್ಟ್ಯಾಂಡರ್ಡ್ ಪಿರಲ್ಸ್ ಎಲ್ಲ ಒಪ್ಕೊಳ್ಳಲ್ಲ ಅಂದರೆ ನ್ಯಾಚುರಲ್ ಕೆಲಾಮಿಟೀಸಲ್ಲಿ ಕೆಲವೊಂದು ನ್ಯಾಚುರಲ್ ಕೆಲಾಮಿಟೀಸಿಗೆ ಕನ್ಸಿಡರೇಷನ್ಗೆ ತೊಗೊಳೋದಕ್ಕೆ ಬರಲ್ಲ. ಆಮೇಲೆ ಸ್ಪಾಯ್ಲೇಜ್ ಇರಲಿ, ಬೇಕು ಅಂತ ಮನುಷ್ಯನೇ ಮಾಡುವಂತಹ ಕೆಲವೊಂದು ಡ್ಯಾಮೇಜಿಗೆ ಗೊತ್ತಿಲ್ಲದಲೇ ಆಗುವಂಥದ್ದಕ್ಕೆ ಕೆಲವೊಂದಕ್ಕೆ ತೊಗೊಳ್ಳಲ್ಲ. ವಾರಲ್ಲಿ ಆಗುವಂಥದ್ದು, ಆಮೇಲೆ ಪಲ್ಯೂಷನಲ್ಲಿ ಆಗುವಂಥದ್ದು, ಪ್ರೆಷಿಯಸ್ ಸ್ಟೋನ್ ಬ್ರೇಕ್ ಡೌನ್ ಆಗುವಂಥದ್ದು, ಸ್ಟಾಕ್ಸು ಕೋಲ್ಡ್ ಸ್ಟೋರೇಜಲ್ಲಿ ಸ್ಟಾಕ್ಸ್ ಎಲ್ಲ ಇದಾಗಿ ಹೋಗುವಂಥದ್ದಕ್ಕೆ, ಅದಕ್ಕೆಲ್ಲ ಸಮ್ ಪರ್ಸಂಟೇಜ್ ಅಂತ ಇರುತ್ತೆ. ಅಂತಹ ಪರ್ಸಂಟೇಜನ್ನು ಬಿಟ್ಟು ಇನ್ನು ಎಲ್ಲದಕ್ಕೂ ಕೂಡ ನ್ಯಾಚುರಲ್ ಕೆಲಾಮಿಟೀಸ್ ಎಲ್ಲ ಆಗುವಂತಹ ಕೆಲವೊಂದು ಸಣ್ಣ ಪುಟ್ಟ ಪಾಯಿಂಟ್ಸಿಗೆಲ್ಲನೂ ಇವರು ಫೈರ್ ಇನ್ಶೂರೆನ್ಸ್ ಅವರು ಕನ್ಸಿಡರೇಷನ್ಗೆ ಹೊರಪಡಿಕೆಗಳು ಅಂತ ಕರೀತಾರೆ. ಪ್ರಮುಖ ಹೊರಪಡಿಕೆಗಳು, ಸಿಗ್ನಿಫಿಕೆಂಟ್ ಎಕ್ಸ್ಕ್ಲೂಷನ್ ಅಂತ ಹೇಳ್ಬೋದು. ಬಟ್ ಎಲ್ಲದಕ್ಕೂ ಸಾಮಾನ್ಯವಾಗಿ ಇದ್ರ ಹಿಂದೆ ಹೇಳಿರೋಂತಹ ಎಲ್ಲ ಪ್ರಮಾಣಿತ ಅಗ್ನಿ ವಿಮೆ, ವಿಶೇಷ ಗಂಡಾಂತರ ಪಾಲಿಸಿ ಅನ್ವಯ ಆಗುತ್ತೆ. ನಮಗೆ ವಿಶೇಷವಾಗಿ ಟೈಪ್ಸ್ ಆಫ್ ಫೈರ್ ಇನ್ಶೂರೆನ್ಸ್ ಪಾಲಿಸಿ, ಅಗ್ನಿ ವಿಮಾ ಪಾಲಿಸಿಯ ವಿಧಗಳು ನಮಗೆ ಸಬ್ಜೆಕ್ಟಲ್ಲಿ ಇದೊಂದು ಇಂಪಾರ್ಟೆಂಟ್ ಒನ್. ಈ ಒಂದು ಲೆಸನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ ಬರುತ್ತೆ. ಮರುಸ್ಥಾಪನಾ ಮತ್ತು ಮೌಲ್ಯ ಪಾಲಿಸಿಗಳು, ರೀಇನ್ಸ್ಟೇಟ್ಮೆಂಟ್ ವ್ಯಾಲ್ಯೂ ಪಾಲಿಸಿ. ಇಲ್ಲಿ ನಿಮಗೆ ಹೆಸರೇ ಹೇಳೋ ಹಾಗೆ ಮರುಸ್ಥಾಪನಾ ಮೌಲ್ಯ ಪಾಲಿಸಿ ಅಂತ ಇದೆ. ರೀಇನ್ಸ್ಟೇಟ್ಮೆಂಟ್, ಇನ್ ಕೇಸ್ ಆ ವ್ಯಕ್ತಿ ಏನಾದರೂ ಒಂದು ಮಿಷಿನರಿನೋ, ಒಂದು ಕಾರೋ, ಒಂದು ಬೈಕ್ ಮೇಲೆ ಫೈರ್ ಇನ್ಶೂರೆನ್ಸನ್ನು ಮಾಡಿಸಿರ್ತಾನೆ ಅಂತ ಅಂದ್ಕೊಳ್ಳೋಣ. ಸೊ ಅದೇನಾದರೂ ಫೈರಿಂದ ಡ್ಯಾಮೇಜ್ ಆಯಿತು ಅಂತ ಅಂದರೆ, ಕಂಪ್ಲೀಟಾಗಿ ಪ್ರಾಪರ್ಟಿ ಲಾಸ್ ಆಯಿತು ಅಂದರೆ, ಇಲ್ಲಿ ಇನ್ಶೂರೆನ್ಸ್ ಕಂಪನಿಯವರು ಕಾಂಪನ್ಸೇಷನ್ ಅಮೌಂಟ್ ಪರವಾಗಿ ಅದೇ ರೀತಿಯ ಕಾರು, ಅದೇ ರೀತಿಯ ಮಿಷಿನರಿ, ಅದೇ ರೀತಿಯ
ಬೈಕನ್ನು ಕೊಡಿಸುವಂತಹ ಪ್ರಯತ್ನ ಮಾಡೋದು ಇದು ಮರುಸ್ಥಾಪನ. ಸೇಮ್ ರೀಪ್ಲೇಸ್ ಮಾಡಿ ಹಳೇದು ಏನು ಡ್ಯಾಮೇಜ್ ಆಯಿತೋ ಫೈರಿಂದ, ಏನು ಪ್ರಾಪರ್ಟಿ ಲಾಸ್ ಆಯಿತೋ ಆ ಪ್ರಾಪರ್ಟಿಯ ಜಾಗಕ್ಕೆ ಹೊಸದನ್ನು ಮತ್ತೆ ತಂದು ಕೊಡುವುದಕ್ಕೆ ರೀಇನ್ಸ್ಟೇಟ್ಮೆಂಟ್ ವ್ಯಾಲ್ಯೂ ಪಾಲಿಸಿ. ಫಾರ್ ಎಕ್ಸಾಂಪಲ್, ಹೊಸ ಸ್ವಿಫ್ಟ್ ಮಾರುತಿ ಕಾರನ್ನು ಇದು ಮಾರುತಿ ಸುಜುಕಿ ಸ್ವಿಫ್ಟ್ ಕಾರ್ ಇದೆ, ಅದು ಫೈರ್ ಆಕ್ಸಿಡೆಂಟಲ್ಲಿ ಕಂಪ್ಲೀಟಾಗಿ ಫೈರ್ ಆಗೋಯ್ತು. ಅಂಥ ಟೈಮಲ್ಲಿ ಆ ವ್ಯಕ್ತಿ ಏನಾದರೂ ರೀಇನ್ಸ್ಟೇಟ್ಮೆಂಟ್ ವ್ಯಾಲ್ಯೂ ಪಾಲಿಸಿ ಮಾಡಿಸಿದ್ರೆ ಅವನಿಗೆ ಆ ಫೈರ್ ಆಗಿ ಹೊಸ ಕಾರ್ ಏನು ಪೂರ ಸುಟ್ಟೋಯ್ತೋ ಆದರೆ ಅದರ ಪರವಾಗಿ ಮತ್ತೊಂದು ರೀಪ್ಲೇಸ್ ಮಾಡಿ ಮರುಸ್ಥಾಪನೆ ಮಾಡಿ ಹೊಸ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರನ್ನೇ ತಂದು ಕೊಡೋದನ್ನು ಮರುಸ್ಥಾಪನಾ ಮೌಲ್ಯ ಪಾಲಿಸಿ ಅಂತ ಕರೀತಾರೆ. ಸಿಂಪಲ್. ಎರಡನೇದು ಫ್ಲೋಟಿಂಗ್ ಪಾಲಿಸಿ, ತೇಲುವ ಪಾಲಿಸಿ ಅಂತ ಕರೀತಾರೆ. ಏನಪ್ಪ ಈ ತೇಲುವ ಪಾಲಿಸಿ ಅಂದರೆ, ಇದು ಯಾವುದೇ ರೀತಿಯ ಮಿಷಿನರಿಗೆ, ಬಿಲ್ಡಿಂಗಿಗೆ, ಫರ್ನಿಚರ್ಗೆ ಸಂಬಂಧಪಟ್ಟಿಲ್ಲ. ಇದು ಬರೀ ಗೋಡೌನಲ್ಲಿರುವಂತಹ ಸರಕು ಸಾಮಗ್ರಿಗಳಿಗೆ, ಸ್ಟಾಕ್ಗಳಿಗೆ ಮಾತ್ರ ಸಂಬಂಧಪಟ್ಟಿರೋ ಅಂಥದ್ದು ಈ ತೇಲುವ ಪಾಲಿಸಿ ಅಥವಾ ಫ್ಲೋಟಿಂಗ್ ಪಾಲಿಸಿ ಅಂತ ಕರಿತೀವಿ. ಏನಪ್ಪ ಹಂಗಂದರೆ ಅಂತೀರಾ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಯ ಬಿಸ್ನೆಸ್ ಎಕ್ಸ್ ಅನ್ನುವಂತಹ ವ್ಯಕ್ತಿಯ ಬಿಸ್ನೆಸ್ ಗೋಡೌನ್ಗಳಿರುತ್ತೆ. ಅವನಿಗೆ ಸುಮಾರು 4 ಗೋಡೌನ್ಗಳಲ್ಲಿ ಅವನ ಸರಕು ಸಾಮಗ್ರಿಗಳಿರುತ್ತೆ. ಸೊ ಈ ರೀತಿ ಪ್ರತಿಯೊಂದು ಗೋಡೌನ್ 1, 2, 3, 4 ಅಂತ ಹೇಳಿ 4 ಗೋಡೌನಲ್ಲೂ ಅವನ ಸಾಮಗ್ರಿಗಳಿರುತ್ತೆ. ಒಂದೊಂದು ಸಲ ಒಂದೊಂದು ಗೋಡೌನಲ್ಲಿ ಒಂದೊಂದು ರೀತಿಯಾದಂತಹ ಸರಕಿರುತ್ತೆ. ಒಂದೊಂದರಲ್ಲಿ 1 ಲಕ್ಷದಿರುತ್ತೆ, ಒಂದರಲ್ಲಿ 2 ಲಕ್ಷ, ಒಂದರಲ್ಲಿ 3 ಲಕ್ಷ, ಒಂದರಲ್ಲಿ 4 ಲಕ್ಷ. ಯಾವುದಕ್ಕೆ ಫೈರ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಅವನಿಗೆ ಗೊತ್ತಿರಲ್ಲ. ಈಗ ಒಂದೊಂದು ಸಲ ಅವನು 1ಕ್ಕೆ ಮಾಡಿಸಿರ್ತಾನೆ, ಆದರೆ 2ಕ್ಕೆ ಫೈರ್ ಆಕ್ಸಿಡೆಂಟ್ ಆಗಿರುತ್ತೆ, 3ಕ್ಕೆ ಮಾಡಿಸಿರ್ತಾನೆ, 4ಕ್ಕೆ ಆಗುತ್ತೆ. ಆಮೇಲೆ ಎಲ್ಲದಕ್ಕೂ ಸೇರ್ ಮಾಡಿಸಿದ್ದಾಗ ಅವನಿಗೆ ಕಾಸ್ಟ್ಲಿ ಬೀಳುತ್ತೆ. ಅಂಥ ಟೈಮಲ್ಲಿ ಏನು ಮಾಡಿಸ್ತಾರೆ ಅಂದರೆ, ಈ ವ್ಯಕ್ತಿ ಬೇರೆ ಬೇರೆ ಗೋಡೌನಲ್ಲಿರುವಂತಹ ಸ್ಟಾಕ್, ಇದು ಬರೀ ಸ್ಟಾಕಿಗೆ ಸಂಬಂಧಪಟ್ಟಂತೆ, ಸರಕುಗಳಿಗೆ ಸಂಬಂಧಪಟ್ಟಂತೆ ಮಾಡುವಂತಹ ಪಾಲಿಸಿ ಇದು. ಇವನು ಎಲ್ಲ ಗೋಡೌನ್ಗೂ ಸೇರಿಸಿ ಒಂದು ಪಾಲಿಸಿಯನ್ನು ಮಾಡಿಸ್ತಾನೆ, ಅದೇ ತೇಲುವ ಪಾಲಿಸಿ. ಎಲ್ಲ ಉಗ್ರಾಣಗಳಲ್ಲಿ ಇರುವಂತಹ ದಾಸ್ತಾನುಗಳ ಸಂಗ್ರಹನ ಸೇರಿ, ನೀನು ಯಾವ್ಯಾವ ಗೋಡೌನಲ್ಲಿ ಎಷ್ಟೆಷ್ಟಾದರೂ ಸ್ಟಾಕ್ ಇಡಪ್ಪ, ಅದು ನಿನಗೆ ಬಿಟ್ಟಿದ್ದು, ಎಲ್ಲ ಗೋಡೌನ್ ಲೆಕ್ಕಾಚಾರ ಕೊಟ್ಬಿಟ್ಟು ನೀನು ಫೈರ್ ಇನ್ಶೂರೆನ್ಸನ್ನು ಮಾಡಿಸು. ನಿಮಗೆ ಎಲ್ಲ ಸೇರಿ ಒಂದು ರೀತಿಯಾದಂತಹ ಅಮೌಂಟ್ ಪ್ರೀಮಿಯಮನ್ನು ಕಟ್ಟಿ, ಯಾವುದೇ ಗೋಡೌನ್ಗೆ ಫೈರ್ ಆಯಿತಾ, ಯಾವುದೇ ಗೋಡೌನ್ ಫೈರ್ ಆದ್ರೂ ನಿಮಗೆ ಕಂಪ್ಲೀಟ್ ಪರಿಹಾರನ ಒದಗಿಸ್ಕೊಡ್ತಾರೆ. ಸೊ ಪರಿಹಾರನ ಕೊಡೋದಕ್ಕೆ ಫ್ಲೋಟಿಂಗ್ ಪಾಲಿಸಿ. 4ನೇದಕ್ಕಾಯ್ತಾ, 4ನೇದಕ್ಕೆ ಪರಿಹಾರ ಕೊಡ್ತಾರೆ. 1ನೇದಕ್ಕಾಯ್ತಾ, ಒಟ್ಟಿಗೆ 4ಕ್ಕೂ ಬೆಂಕಿ ಆಯಿತಾ, 4ಕ್ಕೂ ಸೇರಿ ನಿಮಗೆ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟನ್ನು ಕೊಡೋದಕ್ಕೆ ಇಲ್ಲಿ ತೇಲುವ ಪಾಲಿಸಿ ಅಂತ ಕರೀತಾರೆ. ಇನ್ನು ಡಿಕ್ಲರೇಷನ್ ಪಾಲಿಸಿ, ಘೋಷಣಾ ಪಾಲಿಸಿ ಅಂತ ಕರಿತೀವಿ. ಈ ಘೋಷಣಾ ಪಾಲಿಸಿಯಲ್ಲಿ ಯಾವ ರೀತಿ ಅಂದರೆ, ಈ ಪಾಲಿಸಿ ವಿಶೇಷವಾಗಿ ಸೀಸನಲ್ ಬಿಸ್ನೆಸ್ ಮಾಡ್ತಾರೆ. ಕೆಲವೊಂದು ಸೀಸನಲ್ ಬಿಸ್ನೆಸ್ ಆಗುತ್ತೆ. ಯಾವ್ಯಾವ ಸೀಸನ್ ಅಂತ ಅಂದರೆ, ಈ ಕೆಲವು ಬಾರಿ ಐಸ್ ಕ್ರೀಮ್ ಸೀಸನ್ ಆಗಲಿ, ಈ ಬುಕ್ಸಿನ ಸೀಸನ್, ನಿಮಗೆಲ್ರಿಗೂ ಗೊತ್ತೇ ಇದೆ, ಜೂನ್ ತಿಂಗಳಲ್ಲಿ ನಿಮ್ಮ ಸೆಮಿಸ್ಟರ್ ಓಪನ್ ಆಗುತ್ತೆ, ನಿಮ್ಮ ಅಕಾಡೆಮಿಕ್ ಇಯರ್ ಓಪನ್ ಆಗೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಈ ಥರ ಸ್ಟೇಷನರಿ ಬಿಸ್ನೆಸ್ಸನ್ನು ಪ್ರತಿ ಜೂನ್ ಸೀಸನ್, ಮೇ ಏಪ್ರಿಲ್, ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಅವ್ರಿಗೆ ಮೇ ಏಪ್ರಿಲಲ್ಲಿ ಪೀಕ್ ಸೀಸನ್, ಋತುಮಾನಿಕ ಸೀಸನಲ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅಂತಹ ಟೈಮಲ್ಲಿ ಅವ್ರಿಗೆ ಪೀಕ್ ಸೀಸನ್ ಅಂತ ಕರಿತೀವಿ. ಪೀಕ್ ಸೀಸನ್ ಅಂದರೆ ತುಂಬ ಜಾಸ್ತಿ ಅವ್ರ ಹತ್ರ ಸರಕಿನ ಸಾಮಗ್ರಿಗಳಿರುತ್ತೆ. ಅಂತಹ ಸರಕಿನ ಫ್ಲಕ್ಚುಯೇಟ್ ಇರುತ್ತೆ. ಅಂದರೆ ಸೀಸನ್ ಇದ್ದಾಗ ಸಿಕ್ಕಾಪಟ್ಟೆ ಜಾಸ್ತಿ ಸ್ಟಾಕನ್ನು ತರಿಸ್ತಾರೆ. ಸೀಸನ್ ಕಡಿಮೆ ಆಯಿತಾ, ಅಂಥ ಟೈಮಲ್ಲಿ ಸ್ಟಾಕ್ ಕಡಿಮೆ ಇರುತ್ತೆ. ಹಾಗೆ ಜಾಸ್ತಿ ಇರೋ ಟೈಮಲ್ಲಿ ಕಡಿಮೆ ಇರುವಂತಹ ಮಂದಗತಿಯಲ್ಲಿರುವಂತಹ ಸಮಯದಲ್ಲಿ ಅವರಿಗೆ ಇದು ಸ್ಟಾಕಲ್ಲಿ ಏರಿಳಿತ ಇರುತ್ತೆ, ಫ್ಲಕ್ಚುಯೇಷನ್ ಇರುತ್ತೆ. ಯಾರಿಗೆ? ಸೀಸನಲ್ ಬಿಸ್ನೆಸ್ ಮಾಡೋರಿಗೆ. ಹೀಗೆ ಐಸ್ ಕ್ರೀಮ್ ಅಂಗಡಿಯಲ್ಲೂ ಕೂಡ ಸ್ಟಾಕಲ್ಲಿ ವೇರಿಯೇಷನ್ಸ್ ಇರುತ್ತೆ. ಹಾಗೆ ಛತ್ರಿ, ಸ್ವೆಟರು, ಹೀಗೆ ಮಾಡುವಂತಹ ಛತ್ರಿ, ಸ್ವೆಟರ್ಗಳು ಮಾಡೋರು, ಶಾಲ್ಗಳು ಮಾಡೋರು, ಸೀಸನಲ್ ಬಿಸ್ನೆಸ್ ಅಂದರೆ ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅಂತಹ ಸೀಸನಲ್ ಬಿಸ್ನೆಸ್ ಮಾಡೋರಿಗೆ 6 ತಿಂಗಳು ಯಥೇಚ್ಛವಾಗಿ ವ್ಯಾಪಾರ ನಡೆಯುತ್ತೆ. 6 ತಿಂಗಳು ತುಂಬ ಕಡಿಮೆ ಅಂಡರ್ ಸೀಸನ್ ಇರುತ್ತೆ. ಅಂಡರ್ ಸೀಸನ್ ಅಂತ ಅಂದರೆ
ತುಂಬ ಜಾಸ್ತಿ ವ್ಯಾಪಾರ ಇರಲ್ಲ, ಮೀಡಿಯಮ್ ಆಗಿ ಮಂದಗತಿಯಲ್ಲಿ ಅವರ ವ್ಯಾಪಾರ ನಡೀತಾ ಇರುತ್ತೆ. ಅಂಥವ್ರು ಏನು ಮಾಡ್ತಾರೆ ಅಂದರೆ ಡಿಕ್ಲರೇಷನ್ ಪಾಲಿಸಿ ಅಂತ ಮಾಡಿಸ್ತಾರೆ. ಡಿಕ್ಲರೇಷನ್ ಪಾಲಿಸಿ ಅಂದರೆ ಅತೀ ಜಾಸ್ತಿ ಪೀಕ್ ಸೀಸನ್ನಲ್ಲಿ ಅತ್ಯುಚ್ಚ ಸಮಯದಲ್ಲಿ ಅವರಿಗೆ ಜಾಸ್ತಿ ಪ್ರೀಮಿಯಮನ್ನು ಕಟ್ತಾರೆ. ಆಮೇಲೆ ಕಡಿಮೆ ಸ್ಲ್ಯಾಕ್ ಸೀಸನ್ ಅಂತ ಕರಿತೀವಿ, ಮಂದಗತಿಯ ಸಮಯ. ಸ್ಲ್ಯಾಕ್ ಸೀಸನಲ್ಲಿ ಕಡಿಮೆ ತುಂಬ ಕಡಿಮೆ ಇರುತ್ತಲ್ಲ, ಅಂತಹ ಟೈಮಲ್ಲಿ ವ್ಯಾಪಾರ ತುಂಬ ಕಡಿಮೆ ಇರೋಂತಹ ಟೈಮಲ್ಲಿ ಅವರಿಗೆ ಅಂಡರ್ ಇನ್ಶೂರೆನ್ಸ್, ಒಂದು ಓವರ್ ಇನ್ಶೂರೆನ್ಸ್, ಇನ್ನೊಂದು ಅಂಡರ್ ಇನ್ಶೂರೆನ್ಸ್ ಅಂತ ಮಾಡಿಸ್ತಾರೆ. ಅಂಡರ್ ಇನ್ಶೂರೆನ್ಸ್ ಅಂದರೆ ಅವ್ರಿಗೆ ಸ್ಲ್ಯಾಕ್ ಟೈಮ್, ಮಂದಗತಿಯ ಸಮಯದಲ್ಲಿ ಕಡಿಮೆ ಪ್ರೀಮಿಯಂ ಕಟ್ತಾರೆ, ಮತ್ತು ಪೀಕ್ ಟೈಮಲ್ಲಿ ಅತ್ಯುಚ್ಚ ಸಮಯದಲ್ಲಿ ಪೀಕ್ ಟೈಮಲ್ಲಿ ಅವರು ಓವರ್ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಕಟ್ತಾರೆ. 6 ತಿಂಗಳು ಜಾಸ್ತಿ ಪ್ರೀಮಿಯಮ್ ಕಟ್ತಾರೆ, 6 ತಿಂಗಳು ಕಡಿಮೆ ಪ್ರೀಮಿಯಮನ್ನು ಕಟ್ತಾರೆ. ಟೋಟಲಾಗಿ ಪ್ರಾವಿಷನಲ್ ಪ್ರೀಮಿಯಮ್ ಅಂತ ಹೇಳಿ ವರ್ಷಕ್ಕೆ ಒಂದು ಬಾರಿ, ಒಂದು ಸಲ ಜಾಸ್ತಿ ಒಂದು ಸಲ ಕಡಿಮೆ ಸೇರಿ ಆ್ಯಾವ್ರೇಜ್ ಅಮೌಂಟಲ್ಲಿ ಅವರಿಗೆ ಕಟ್ಟಿಸ್ತಾರೆ. ಇದನ್ನು ಡಿಕ್ಲರೇಷನ್ ಪಾಲಿಸಿ. ಈ ಡಿಕ್ಲರೇಷನ್ ಪಾಲಿಸಿಯನ್ನು ಸಾಮಾನ್ಯವಾಗಿ ಋತುಮಾನಿಕ ಸರಕು ಮಾರಾಟಗಾರರಿಗೆ ಅಥವಾ ಸೀಸನಲ್ ಬಿಸ್ನೆಸ್ ಓನರ್ಸಿಗೆ ಮಾತ್ರ ಮಾಡುವಂತಹ ಡಿಕ್ಲರೇಷನ್ ಪಾಲಿಸಿ. ಇನ್ನು ಸ್ಪೆಸಿಫಿಕ್ ಪಾಲಿಸಿ, ನಿರ್ದಿಷ್ಟ ಪಾಲಿಸಿ ಅಂತ ಕರಿತೀವಿ. ನಿರ್ದಿಷ್ಟ ಪಾಲಿಸಿ ಅಂತ ಅಂದರೆ ಈ ನಿರ್ದಿಷ್ಟ ಪಾಲಿಸಿ, ವ್ಯಾಲ್ಯೂಡ್ ಪಾಲಿಸಿ, ಆ್ಯಾವ್ರೇಜ್ ಪಾಲಿಸಿ, ಕಾನ್ಸಿಕ್ವೆನ್ಷನಲ್ ಪಾಲಿಸಿ, ಆಮೇಲೆ ಸರ್ಪ್ಲಸ್ ಇನ್ಶೂರೆನ್ಸ್ ಪಾಲಿಸಿ, ಇವೆಲ್ಲನೂ ಅದರ್ ಟೈಪ್ಸ್ ಆಫ್ ಪಾಲಿಸಿ. ಈ 5 ಅದರ್ ಟೈಪ್ಸ್ ಆಫ್ ಪಾಲಿಸಿ. ಇನ್ನು ಮೇಲಿರೋದು ಮೇಜರ್ ಟೈಪ್ಸ್ ಆಫ್ ಪಾಲಿಸಿ. ಈ ಸ್ಪೆಸಿಫಿಕ್ ಪಾಲಿಸಿ ಅಂದರೆ ಒಂದು ನಿರ್ದಿಷ್ಟವಾದಂತಹ ನಷ್ಟ ಭಯ, ಪರ್ಟಿಕ್ಯುಲರಾಗಿ ಒಂದು ಸ್ವತ್ತು ಮೇಲೆ, ಒಂದೇ ಪ್ರಾಪರ್ಟಿಯ ಸಿಂಗಲ್ ಪ್ರಾಪರ್ಟಿಯ ಮೇಲೆ ಒಂದು ನಿರ್ದಿಷ್ಟವಾದಂತಹ ನಷ್ಟ ಭಯ ಇದ್ದಾಗ ಮಾಡಿಸುವಂತಹ ಪಾಲಿಸಿಯನ್ನು ಸ್ಪೆಸಿಫಿಕ್ ಪಾಲಿಸಿ ಅಂತ ಕರೀತಾರೆ. ಮತ್ತು ಮತ್ತೊಂದು ಮೌಲ್ಯ ನಿರ್ಧರಿತ ಪಾಲಿಸಿ, ವ್ಯಾಲ್ಯೂಡ್ ಪಾಲಿಸಿ ಅಂತ ಕರೀತಾರೆ. ಕೆಲವೊಂದು ವಸ್ತುಗಳ ಮೇಲೆ ಕೆಲವೊಂದು ಅಪರೂಪದ ಕೆಲವೊಂದು ಪ್ರಾಡಕ್ಟ್ ಮೇಲೆ ನಾವು ಬೆಲೆ ಕಟ್ಟೋಕ್ಕಾಗದೇ ಇರುವಂತಹ ಕೆಲವು ವಸ್ತುಗಳಿರುತ್ತೆ. ನಮ್ಮ ಮನಸ್ಸಿಗೆ ತುಂಬ ಇಷ್ಟ ಇರುವಂತಹ ಪಾಲಿಸಿಗಳು, ಒಂದು ಅಪರೂಪದ ಚಿತ್ರ ಅಂತ ಹೇಳ್ಬೋದು. ಈ ರವಿವರ್ಮ ಪೇಂಟಿಂಗ್ಸ್ ಅವೆಲ್ಲ ನಿಮಗೆ ಲ್ಯಾಕ್ಸ್ ಟುಗೆದರ್, ಕ್ರೋಸ್ ಟುಗೆದರ್ ಇರುತ್ತೆ. ಬಟ್ ಅವೆಲ್ಲನೂ ನಿಮಗೆ ಒಂದು ವ್ಯಾಲ್ಯೂ ಕಟ್ಟೋಕ್ಕಾಗದೇ ಇರುವಂತಹ ಪ್ರಾಪರ್ಟಿ ಅಂತ ಕರಿಬೋದು. ಅಂತಹ ವ್ಯಾಲ್ಯೂಗೆ ಒಂದು ಟೋಟಲಾಗಿ ಒಂದು ಅಂದಾಜು ಮೇಲೆ ಅವರು ಪಾಲಿಸಿ ಅಮೌಂಟನ್ನು ಡಿಕ್ಲೇರ್ ಮಾಡಿರ್ತಾರೆ. ಅದೇ ರೀತಿ ಚಿನ್ನಾಭರಣದ ಮೇಲೆ, ಇವತ್ತಿನ ಚಿನ್ನಾಭರಣ ಆವಾಗ ತೊಗೊಂಡಾಗ ಗೊತ್ತಿರಲ್ಲ, ಅಪರೂಪದ ಕಲಾಕೃತಿ, ಮಾಡೆಲ್ಸು, ಆರ್ಟಿಕಲ್ಸು, ಅಂಥವಕ್ಕೆಲ್ಲದಕ್ಕೂ ಈ ಒಂದು ನಿರ್ದಿಷ್ಟ ಪಾಲಿಸಿಯಲ್ಲಿ ಬೆಲೆ ಕಟ್ಟೋಕ್ಕಾಗದೇ ಇರುವಂತಹ ಒಂದು ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿಯ ಮೇಲೆ ಟೈಮ್ ತಗೊಂಡು ಆ ಪಾಲಿಸಿಯ ಮೇಲೆ ತುಂಬ ಡೀಪಾಗಿ ಯೋಚನೆ ಮಾಡಿ ಆ ಒಂದು ಮೌಲ್ಯ ನಿರ್ಧಾರಿತ ಪಾಲಿಸಿಯ ಮೇಲೆ ಇನ್ಶೂರ್ಡ್ಗೆ ಮತ್ತು ಇನ್ಶೂರರಿಗೆ ಬೇಕಾಗಿರುವಂತಹ ಒಂದು ಅಪಾಯ ನಷ್ಟ, ಒಂದು ಪರಿಹಾರನ ನೋಡಿಕೊಂಡು ಪ್ರೀಮಿಯಮನ್ನು ಡಿಸೈಡ್ ಮಾಡಿ ಅದಾದಮೇಲೆ ಅವರಿಗೆ ಕಾಂಪನ್ಸೇಷನನ್ನು ಒದಗಿಸ್ಕೊಡೋದು ಮೌಲ್ಯ ನಿರ್ಧಾರಿತ ಪಾಲಿಸಿ, ವ್ಯಾಲ್ಯೂಡ್ ಪಾಲಿಸಿ ಅಂತ ಕರಿತೀವಿ. ಇನ್ನು ಆವ್ರೇಜ್ ಪಾಲಿಸಿ, 6ನೇದು. ಏನಪ್ಪ ಆವ್ರೇಜ್ ಪಾಲಿಸಿ ಅಂತೀರಾ? ಸೊ ಸರಾಸರಿ ಪಾಲಿಸಿ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು 1 ಲಕ್ಷ ರೂಪಾಯಿ ಪಾಲಿಸಿಯನ್ನು ಮಾಡಿಸಿರ್ತೀರ, ಸಮ್ ಅಶ್ಯೂರ್ಡ್ 1 ಲಕ್ಷ ರೂಪಾಯಿ ಮಾಡಿಸಿರ್ತೀರ, ಅರ್ಥ ಆಯ್ತಾ? ಆದರೆ ಆ್ಯಕ್ಚುಯಲ್ ಆಗಿ ವ್ಯಾಲ್ಯೂ ಆಫ್ ದ ಪಾಲಿಸಿ ಬಂದು 2 ಲಕ್ಷ ಇರುತ್ತೆ. ಪ್ರಾಪರ್ಟಿಯ ವ್ಯಾಲ್ಯೂ ಬಂದು 2 ಲಕ್ಷ ಇರುತ್ತೆ. ಒಂದು ಕಾರ್ ಅಂತಲೇ ಅಂದ್ಕೊಳ್ಳೋಣ, 2 ಲಕ್ಷ ಇರುತ್ತೆ. ಆದರೆ ನೀವು ಮಾಡಿಸಿರೋದು 1 ಲಕ್ಷ ರೂಪಾಯಿಗೆ. ಆದರೆ ನಿಮಗಾಗಿರುವಂತಹ ಲಾಸ್ ಬಂದು 50,000 ರೂಪಾಯಿ ಇರುತ್ತೆ. ಈಗ ಎಲ್ಲ ಡ್ಯಾಮೇಜ್ ಆಗಿದೆ. ಈಗ ಇನ್ಶೂರೆನ್ಸ್ ಕಂಪನಿಯವರಿಗೆ ನಿಮಗೆ ಪರಿಹಾರನ ಒದಗಿಸ್ಕೊಡ್ಬೇಕು. ಏನಂತ ಆ್ಯಾವ್ರೇಜ್ ಆಗಿ ಎಷ್ಟು ಅವ್ರಿಗೆ ಕೊಡಬೇಕಾಗುತ್ತೆ ಅಂತ ಲೆಕ್ಕ ಹಾಕಬೇಕಂದಾಗ ಈ ರೀತಿಯಾಗಿ ಅವರು ಫಾರ್ಮುಲಾ ಹಾಕ್ಕೊತಾರೆ. ಸಮ್ ಅಶ್ಯೂರ್ಡ್ ಡಿವೈಡೆಡ್ ಬೈ
ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಇಂಟು ಆ್ಯಕ್ಚುಯಲ್ ಲಾಸ್. ಒಂದು 50,000 ರೂಪಾಯಿ ಲಾಸ್ ಆಗಿದೆ ಅಂತ ಅಂದ್ಕೊಳ್ಳೋಣ. 50,000 ರೂಪಾಯಿ ಲಾಸ್ ಆಗಿದ್ದರೆ 2 ಲಕ್ಷ ಪ್ರಾಪರ್ಟಿಗೆ 2 ಲಕ್ಷ ವರ್ತ್ ಪ್ರಾಪರ್ಟಿಗೆ 50,000 ರೂಪಾಯಿನಷ್ಟು ಲಾಸ್ ಆಗಿದ್ದರೆ 1 ಲಕ್ಷ ಇನ್ಶೂರೆನ್ಸ್ ಮಾಡಿಸಿರುವಂತಹ ಇನ್ಶೂರೆನ್ಸ್ ವಿಮೆದಾರನಿಗೆ ಎಷ್ಟು ಕೊಡಬೇಕಾಗುತ್ತೆ ಅಂತ ಹೇಳಿ ಆ್ಯಾವ್ರೇಜ್ ಆಗಿ ಕಂಡುಹಿಡಿಯುವಂಥದ್ದು. ಸರಾಸರ ಪಾಲಿಸಿಯಲ್ಲಿ ಆ್ಯಾವ್ರೇಜ್ ಅಮೌಂಟನ್ನು ಕಂಡುಹಿಡಿಯೋದನ್ನು ಈ ರೀತಿಯಾದಂತಹ ಫಾರ್ಮುಲಾದಲ್ಲಿ ಮಾಡೋದಕ್ಕೆ ಆ್ಯಾವ್ರೇಜ್ ಪಾಲಿಸಿ ಅಂತ ಕರೀತಾರೆ. ಅರ್ಥ ಆಗ್ತಿದೆಯಾ ಹೇಳಿದ್ದು? ಒಂದು ಪ್ರಾಪರ್ಟಿ 2 ಲಕ್ಷ ರೂಪಾಯಿ ವರ್ತ್ ಇರುತ್ತೆ, ಅದಕ್ಕೆ 50,000 ರೂಪಾಯಿಂದು ಲಾಸ್ ಆಗಿದೆ. ಆ ವ್ಯಕ್ತಿ ಮಾಡಿಸಿರೋದು ಪಾಲಿಸಿಯ ಅಮೌಂಟ್ ಬಂದು 1 ಲಕ್ಷ ರೂಪಾಯಿ. ಸೊ ಈಗ 1 ಲಕ್ಷ ರೂಪಾಯಿ ವರ್ತಿಗೆ ಆ ವ್ಯಕ್ತಿಗೆ 50,000 ರೂಪಾಯಿ, 2 ಲಕ್ಷಕ್ಕಾಗಿರೋದು 50,000 ರೂಪಾಯಿ ಲಾಸು, 2 ಲಕ್ಷಕ್ಕೆ ಆಗಿರುವಂತಹ 50,000 ಲಾಸಿಗೆ 1 ಲಕ್ಷಕ್ಕೆ ಎಷ್ಟು ಕೊಡಬೇಕಾಗುತ್ತೆ? ಸೊ ಎಷ್ಟು ಕೊಡಬೇಕಾಗುತ್ತೆ ಅಂದರೆ 25,000 ಅಷ್ಟು ವರ್ತು ಅವನಿಗೆ ಕಾಂಪನ್ಸೇಷನ್ ಅಂತ ಸಿಗುತ್ತೆ. ಇದು ಆ್ಯಾವ್ರೇಜ್ ಪಾಲಿಸಿ ಅಂತ ಹೇಳಿ ಕಂಡುಹಿಡಿಯುವಂಥದ್ದು. ನೆಕ್ಸ್ಟ್ ಬಂದು ಕಾನ್ಸಿಕ್ವೆನ್ಷನಲ್ ಪಾಲಿಸಿ. ಈ ಕಾನ್ಸಿಕ್ವೆಂಟಲ್ ಪಾಲಿಸಿ ಅಂತ ಅಂದರೆ ಕೇವಲ ಆ ವ್ಯಕ್ತಿಗೆ ಒಂದು ಫೈರ್ ಆಕ್ಸಿಡೆಂಟ್ ಆಗೋಗಿದೆ. ಈಗ ಒಂದು ಆಕ್ಸಿಡೆಂಟ್ ಆಗೋಗಿದೆ, ಕಂಪನಿಯಲ್ಲಿ ಸದ್ಯಕ್ಕೆ ಆ ಒಂದು ಕಂಪನಿ ಈ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಆಗೋದನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿರ್ತಾರೆ ಫ್ಯಾಕ್ಟ್ರಿ. ಆದರೆ ಖರ್ಚುಗಳು ಮಾತ್ರ ಇದ್ದೇ ಇರುತ್ತೆ. ಯಾವ ರೀತಿ ಖರ್ಚು ಅಂದರೆ ಎಲೆಕ್ಟ್ರಿಕ್ ಬಿಲ್ ಕಟ್ಟಲೇಬೇಕು, ಲೈಟಿಂಗ್ ಬಿಲ್ ಕಟ್ಟಲೇಬೇಕು, ನೀರಿನ ಬಿಲ್ ಕಟ್ಟಲೇಬೇಕು. ಕಂಪನಿಯಲ್ಲಿ ಲಾಭ ಆಗ್ತಿದೆಯೋ ನಷ್ಟ ಆಗ್ತಿದೆಯೋ ಅದು ಸೆಕೆಂಡ್ರಿ, ಬಟ್ ಅವರು ಎಕ್ಸ್ಪೆನ್ಸಸ್ಸನ್ನು ಮಾತ್ರ ಕಟ್ಟಲೇಬೇಕಾಗುತ್ತೆ. ಇಂತಹ ಕಾನ್ಸಿಕ್ವೆನ್ಷನಲ್ ಎಕ್ಸ್ಪೆನ್ಸಸ್ಸನ್ನು ನಾವು ಕಂಪನಿಗೆ ಖರ್ಚುಗಳನ್ನ ಯಾವಾಗ ಅವರಿಗೆ ಲಾಸ್ ಆಫ್ ಪ್ರಾಫಿಟ್ ಇದ್ದಾಗ, ಈ ಲಾಸ್ ಆಫ್ ಪ್ರಾಫಿಟ್ ಅಂತ ಅಂದರೆ ಕಂಪನಿ ಯಾವುದೇ ರೀತಿಯ ಲಾಭ ಮಾಡ್ತಾ ಇರಲ್ಲ, ಬಟ್ ಅವರಿಗೆ ಎಕ್ಸ್ಪೆನ್ಸಸ್ ಅಂತೂ ಇದ್ದೇ ಇರುತ್ತೆ. ಕಾನ್ಸಿಕ್ವೆನ್ಷನಲ್ ಎಕ್ಸ್ಪೆನ್ಸಸ್ ಈಗ ನಾವೇನು ಅನುಭವಿಸ್ತಾ ಇದ್ದೀವಿ ನೋಡಿ, ಕೊರೋನಾದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ತಿಂಗಳ ಸ್ಯಾಲರಿ ಇರೋದಿಲ್ಲ. ನಮಗೆ ಅಂದರೆ ಯಾರ್ಯಾರು ಇದ್ದೀರಾ ಎಲ್ಲ, ಯಾರ್ಯಾರು ವರ್ಕಿಂಗ್ ಇದ್ದೀರಾ ಯಾರಿಗೂ ಕೂಡ ಮಂತ್ಲಿ ಸ್ಯಾಲ್ರಿ ಇರಲ್ಲ. ಬಟ್ ನಮಗೆ ಪ್ರತಿದಿನ ಎಲೆಕ್ಟ್ರಿಸಿಟಿ ಕರೆಂಟ್ ಬಿಲ್ಲು ಎರಡು ಒಂದೇ, ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು, ಆಮೇಲೆ ಕೇಬಲ್ ಬಿಲ್ಲು, ಮತ್ತು ದಿನಸಿ ಬಿಲ್ಲು, ಹಾಲು, ಎಲ್ಲ ನ್ಯೂಸ್ ಪೇಪರ್ ಎಲ್ಲದ್ರ ಖರ್ಚಂತೂ ಆಗ್ತಾನೇ ಇದೆಯಾ. ನಮ್ಮ ಹತ್ರ ಇರುವಂತಹ ಪ್ರಾಫಿಟ್ ಇಲ್ದಲೇ ಇರ್ಬೋದು, ಬಟ್ ನಮ್ಮಲ್ಲಿ ಸ್ಯಾಲ್ರಿ ಬರದೇ ಇದ್ರೂ ನಮಗೆ ಆಗುವಂತಹ ಖರ್ಚನ್ನು ಲಾಸ್ ಆಫ್ ಪ್ರಾಫಿಟ್ ಅಂತ ಕರಿತೀವಿ. ಇಂತಹ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕಂಪನಿಯವರು ಅನುವರ್ತಿ ನಷ್ಟದ ಪಾಲಿಸಿ ಅಂತ ಹೇಳಿ ಕಾನ್ಸಿಕ್ವೆನ್ಷನಲ್ ಪಾಲಿಸಿ ಅಂತ ಹೇಳಿ ಪಾಲಿಸಿಯನ್ನು ಮಾಡಿಸ್ಕೊಡ್ತಾರೆ. ಯಾವಾಗ ನಮಗೆ ಪ್ರಾಫಿಟ್ ಇಲ್ಲದೆ ಇದ್ದಾಗ, ನಮ್ಮಲ್ಲಿ ಖರ್ಚು ಆಗ್ತಾ ಇದ್ದಾಗ ಮಾಡಿಸುವಂತಹ ಪಾಲಿಸಿಯನ್ನು ಕಾನ್ಸಿಕ್ವೆನ್ಷನಲ್ ಪಾಲಿಸಿ ಅಂತ ಕರೀತಾರೆ. ಇನ್ನು ಹೆಚ್ಚು ವಿಮಾ ಪಾಲಿಸಿ, ಸರ್ಪ್ಲಸ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಇದೆ. ಏನಪ್ಪ ಸರ್ಪ್ಲಸ್ ಇನ್ಶೂರೆನ್ಸ್ ಪಾಲಿಸಿ ಅಂದರೆ, ಈಗ ಈ ಟ್ರೇಡರ್ಸ್ ಅಂದರೆ ಈ ಬಿಸ್ನೆಸ್ ಮಾಡ್ತಾ ಇರೋವಂಥದ್ದು ಸಾಮಾನ್ಯವಾಗಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸನ್ನು ತೊಗೊಂಡು ಮಾರ್ತಾನೇ ಇರ್ತಾರೆ, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಅಂಥ ಟೈಮಲ್ಲಿ ಅವರಲ್ಲಿ ಕಂಟಿನ್ಯೂಸ್ ಆಗಿ ಗೂಡ್ಸ್ ಇನ್ಫ್ಲೋ ಔಟ್ಫ್ಲೋ ಇರ್ತಾನೆ ಇರುತ್ತೆ. ಇನ್ಫ್ಲೋ ಔಟ್ಫ್ಲೋ ಅಂದರೆ ಗೂಡ್ಸ್ ಬರ್ತಾ ಇರುತ್ತೆ, ಗೂಡ್ಸ್ ಹೊರಗಡೆ ಹೋಗ್ತಾ ಇರುತ್ತೆ. ಕೆಲವೊಂದು ಬಾರಿ ಸೀಸನಲ್ ಟೈಮಲ್ಲಿ ಅವರಿಗೆ ಜಾಸ್ತಿ ಗೂಡ್ಸ್ ಬರೋದಾಗಿರಲಿ, ಇನ್ನು ಕೆಲವೊಂದು ಬಾರಿ ಕಡಿಮೆ ಗೂಡ್ಸ್ ಬರ್ತಾ ಇರುತ್ತೆ. ಕಡಿಮೆ ಗೂಡ್ಸನ್ನು ಬೈ ಮಾಡ್ತಾರೆ, ಕಡಿಮೆ ಗೂಡ್ಸನ್ನು ಸೇಲ್ ಮಾಡ್ತಾರೆ. ಈ ಕೊರೋನಾ ಟೈಮಲ್ಲಿ ಕಡಿಮೆ ಗೂಡ್ಸ್ ತೊಗೊಂಡು ಕಡಿಮೆ ಗೂಡ್ಸನ್ನು ಸೇಲ್ ಮಾಡ್ತಾ ಇರ್ತಾರೆ. ಬೇರೆ ಈ ಹಬ್ಬದ ಟೈಮಲ್ಲಿ, ಹಬ್ಬದ ಸೀಸನಲ್ಲಾಗಿರಲಿ, ಫಂಕ್ಷನ್ ಸೀಸನಲ್ಲಾಗಿರಲಿ, ಈ ಟ್ರೇಡರ್ಸ್ ಎಲ್ಲರೂ ಜಾಸ್ತಿ ಗೂಡ್ಸನ್ನು ಬೈ ಮಾಡ್ತಾ ಇರ್ತಾರೆ, ಜಾಸ್ತಿ ಗೂಡ್ಸನ್ನ ಸೇಲ್ ಮಾಡ್ತಾ ಇರ್ತಾರೆ. ಸೊ ಆವಾಗ ಅವ್ರ ಹತ್ರ ಸರ್ಪ್ಲಸ್ ಸ್ಟಾಕ್ ಅನ್ನೋದು ಜಾಸ್ತಿ ಇರುತ್ತೆ, ತುಂಬ ಜಾಸ್ತಿ ಸರ್ಪ್ಲಸ್ ಸ್ಟಾಕ್ ಇರುತ್ತೆ. ಹೆಚ್ಚು
ಹೆಚ್ಚಿನ ರೀತಿಯಲ್ಲಿ ಸರ್ಕ್ ಅವ್ರ ಹತ್ರ ಇರುತ್ತೆ. ಹಬ್ಬದ ಸೀಸನ್ನಲ್ಲಿ ಆಮೇಲೆ ಫಂಕ್ಷನ್ ಟೈಮಲ್ಲಿ ಅವ್ರ ಹತ್ರ ಜಾಸ್ತಿ ಸ್ಟಾಕ್ ಇದ್ದಾಗ ಅಂತಹ ಟೈಮಲ್ಲಿ ಮಾಡಿಸುವಂತಹ ಪಾಲಿಸಿಯನ್ನು ಹೆಚ್ಚು ವಿಮಾ ಪಾಲಿಸಿ. ಹೆಚ್ಚು ಗೂಡ್ಸ್ ಇದ್ದಾಗ ಅವರು ಆ ಒಂದು ಪಾಲಿಸಿಯನ್ನು ಮಾಡಿಸಿದ್ರೆ ಹೆಚ್ಚಿನ ವಿಮಾ ಪಾಲಿಸಿ ಅಂತ ಕರೀತಾರೆ. ಬಟ್ ಕಡಿಮೆ ಗೂಡ್ಸ್ ಇದ್ದಾಗ ಮಾಡಿಸೋದು, ಹೆಚ್ಚಿದ್ದಾಗ ಮಾಡಿಸೋದ್ರ ಬದಲು ಅವರೊಂದು ಮಿನಿಮಮ್ ಅಮೌಂಟ್, ಈಗ ಮಿನಿಮಮ್ ಅವ್ರ ಹತ್ರ ಮಿನಿಮಮ್ ಪಾಲಿಸಿ ಮಿನಿಮಮ್ ಪ್ರೀಮಿಯಮನ್ನು ಕಟ್ಟಲೇಬೇಕು. ಹೆಚ್ಚಿದ್ದಾಗ ಗೂಡ್ಸ್ ಸರ್ಪ್ಲಸ್ ಸ್ಟಾಕ್ ಇದ್ದಾಗ ಜಾಸ್ತಿ ಪಾಲಿಸಿ ಅಮೌಂಟನ್ನು ಕಟ್ತಾರೆ. ಬಟ್ ಗೂಡ್ಸ್ ಮಿನಿಮಮ್ ಇದ್ದಾಗ ಮಿನಿಮಮ್ ಪ್ರೀಮಿಯಮ್ ಅಮೌಂಟನ್ನು ಕಟ್ಟಲೇಬೇಕು. ಇದನ್ನು ಹೆಚ್ಚು ವಿಮಾ ಪಾಲಿಸಿ, ಸರ್ಪ್ಲಸ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಕರೀತಾರೆ. ಒಟ್ಟು ಇದು ಇಷ್ಟು ರೀತಿಯಾದಂತಹ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಪಾಲಿಸಿ ಇದೆ. ಇನ್ಶೂರೆನ್ಸ್ ಪಾಲಿಸಿ ಫೈರ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಇದು ಇಷ್ಟೊತ್ತವರೆಗೂ ಕೊಟ್ಟಿರುವಂತಹ ಮಾಹಿತಿ ಇದೆಲ್ಲರೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಎಲ್ಲ ಅರ್ಥ ಆಗಿಲ್ಲ ನೀವು ಅಲ್ಲೋಗಿ ಒಂದು ಸಲ ರೀಚೆಕ್ ಮಾಡಿ ನೋಟ್ಸನ್ನು ಬರೆಯುವಂಥ ಪ್ರಯತ್ನ ಪಡಿ. ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು. ಬಾಯ್.